ಕರ್ನಾಟಕ ಕಾಂಗ್ರೆಸ್ ಸಂಪುಟ ರಚನೆಯ ಕಸರತ್ತು ಸಾಕಷ್ಟು ಕುತೂಹಲವನ್ನ ಸೃಷ್ಟಿಸಿದೆ. ಈ ಬೆನ್ನಲ್ಲೇ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಎಐಸಿಸಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಂದ ಬಂದಿರುವಂತಹ ಒಂದು ತುರ್ತು ದೆಹಲಿಯ ಬುಲಾವ್ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಸಾಮಾನ್ಯವಾಗಿ ಜಮೀರ್ ಅಹ್ಮದ್ ಖಾನ್ ಸಚಿವ ಸ್ಥಾನಕ್ಕಾಗಿ ದೆಹಲಿಗೆ ಅಲೆದಾಡುವಂತಹ ಉದಾಹರಣೆಯೇ ಇಲ್ಲ. ಬೆಂಗಳೂರಿನಲ್ಲೇ ಇದ್ಕೊಂಡೇ ತಮ್ಮ ಪ್ರಭಾವದಿಂದ ಸ್ಥಾನವನ್ನ ಗಿಟ್ಟಿಸಿಕೊಳ್ತಾ ಇದ್ದಂತಹ ಒಬ್ಬ ನಾಯಕ ಅವರು. ಆದ್ರೆ ಈ ಬಾರಿ ಹೈಕಮಾಂಡ್ ನಿಂದಲೇ ನೇರ ಕರೆ ಬಂದಿರೋದು ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಗೆ ಸಮಯ ನಿಗದಿಯಾಗ್ತಾ ಇರೋದು ಜಮೀರ್ ಅವರ ರಾಜಕೀಯ ಹಾದಿಯಲ್ಲಿ ಎದುರಾಗಿರುವಂತಹ ಒಂದು ದೊಡ್ಡ ತಿರುವನ್ನ ಎತ್ತಿ ಹಿಡಿತಾ ಇದೆ. ಇತ್ತೀಚೆಗೆ ದಾವಣಗೆರೆ ಉಪಚುನಾವಣೆ ಸೇರಿದಂತೆ ಹಲವು ಸಂದರ್ಭಗಳಲ್ಲಿ ನಡೆದಂತಹ ಘಟನೆಗಳು ಮತ್ತು ಸೃಷ್ಟಿಯಾಗಿದ್ದಂತಹ ವಿವಾದಗಳ ಬಗ್ಗೆ ಜಮೀರ್ ಅಹ್ಮದ್ ಅವರು ನಿನ್ನೆ ಹಠಾತ್ ಆಗಿ ಪತ್ರಿಕಾಗೋಷ್ಠಿ ನಡೆಸಿ ಒಂದು ಬಹಿರಂಗವಾಗಿ ಕ್ಷಮೆಯನ್ನ ಕೇಳಿದ್ದಾರೆ. ತಮ್ಮ ಹೇಳಿಕೆ ಅಥವಾ ನಡೆಯಿಂದ ಪಕ್ಷಕ್ಕೆ ಧಕ್ಕೆಯಾದ್ರೆ ಕ್ಷಮಿಸಿ ಅಂತ ಪುನರುಚ್ಚರಿಸುವ ಮೂಲಕ ತಾವು ಹೈಕಮಾಂಡ್ ಮಾತಿಗೆ ಬದ್ಧ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ಕೂಡ ದೆಹಲಿ ನಾಯಕರಿಗೆ ಅವರು ರವಾನಿಸಿದ್ದಾರೆ. ದೆಹಲಿ ವಿಮಾನ ಏರುವ ಮುನ್ನವೇ ಈ ರೀತಿಯ ವಾತಾವರಣ ತಿಳಿಗೊಳಿಸುವ ಮೂಲಕ ತಂತ್ರಗಾರಿಕೆ ನಡೆಸಿರೋದು ಸಚಿವ ಸ್ಥಾನದ ರೇಸ್ ನಲ್ಲಿ ತಮ್ಮ ಹಾದಿಯನ್ನ ಸುಗಮಗೊಳಿಸಿಕೊಳ್ಳುವಲ್ಲಿ ಈ ಜಮೀರ್ ಅಹ್ಮದ್ ಅವರದ್ದು ಒಂದು ಮಾಸ್ಟರ್ ಪ್ಲಾನ್ ಇದು ಅನ್ನುವಂತಹ ಒಂದು ವಿಶ್ಲೇಷಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಸತಿ ಸಚಿವರಾಗಿ ಪ್ರಭಾವಿ ಖಾತೆಯನ್ನ ಹೊಂದಿದ್ದಂತಹ ಜಮೀರ್ ಅಹ್ಮದ್ ಖಾನ್ ಈ ಬಾರಿ ಸಚಿವ ಸ್ಥಾನ ಪಡೆಯುವುದು ಅಷ್ಟು ಸುಲಭವಾಗಿಲ್ಲ. ಯಾಕಂತ ಹೇಳಿದ್ರೆ ಅಲ್ಪಸಂಖ್ಯಾತ ಕೋಟಾದಲ್ಲಿ ಈ ಬಾರಿ ಸಚಿವ ಸ್ಥಾನಕ್ಕಾಗಿ ದೊಡ್ಡ ಪಡಿಯೇ ಕ್ಯೂನಲ್ಲಿ ನಿಂತಿದೆ. ಎನ್ಎ ಹಾರಿಸ್ ಇರಬಹುದು, ರಿಜ್ವಾನ್ ಅರ್ಷದ್ ಇರಬಹುದು, ಸಲೀಂ ಅಹಮದ್ ಜೊತೆಗೆ ತನ್ವೀರ್ ಸೇಠ್ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದ ಕನೇಜ್ ಫಾತಿಮಾ ಹೀಗೆ ಸಾಲು ಸಾಲು ನಾಯಕರು ಈ ಬಾರಿ ಜಮೀರ್ ಅವರನ್ನಷ್ಟೇ ಪರಿಗಣಿಸದೆ ನಮಗೂ ಕೂಡ ಸ್ಥಾನವನ್ನ ಕೊಡಿ ಅಂತ ಹೇಳಿ ಪ್ರಬಲವಾಗಿ ಲಾಭಿಯನ್ನ ನಡೆಸುತ್ತಿದ್ದಾರೆ. ಈ ಅಭ್ಯರ್ಥಿಗಳ ಮಾಸ್ ಲೀಡರ್ಶಿಪ್ ಹಾಗೂ ಸಂಘಟನಾ ಶಕ್ತಿಯನ್ನ ಇದೀಗ ಹೈಕಮಾಂಡ್ ತೂಕ ಹಾಕ್ತಾ ಇರೋದು ಜಮೀರ್ ಅಹ್ಮದ್ ಅವರಿಗೆ ಒಂದು ದೊಡ್ಡ ಕಾಂಪಿಟಿಷನ್ ಅನ್ನ ತಂದೊಡ್ಡಿದೆ. ಮತ್ತೊಂದು ಕಡೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ಜಮೀರ್ ಅಹ್ಮದ್ ಖಾನ್ ಬೆನ್ನಿಗೆ ಬಂಡಿಯಂತೆ ನಿಲ್ತಾ ಇದ್ದಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲ ಈ ಬಾರಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಎಷ್ಟರ ಮಟ್ಟಿಗೆ ಸಿಗಲಿದೆ ಅನ್ನೋದು ಕೂಡ ಇಲ್ಲಿ ಪ್ರಮುಖ ಪ್ರಶ್ನೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯ ಹಾಗೂ ಜಮೀರ್ ಅಹ್ಮದ್ ನಡುವೆ ಒಂದು ಸಣ್ಣ ಮಟ್ಟದ ಅಂತರ ಸೃಷ್ಟಿಯಾಗಿತ್ತು ಅನ್ನುವಂತಹ ಮಾತು ಕೇಳಿ ಬಂದಿದ್ವು. ಸಿದ್ದರಾಮಯ್ಯನವರ ರಾಜಕೀಯ ಶೈಲಿಯನ್ನ ಅವರ ಬಲ್ಲವರು ಹೇಳುವಂತಹ ಪ್ರಕಾರ ಒಮ್ಮೆ ಅವರು ಅಂತರವನ್ನ ಕಾಯ್ದುಕೊಂಡ್ರೆ ಮತ್ತೆ ಹಳೆಯಷ್ಟೇ ತೀವ್ರವಾಗಿ ಬೆಂಬಲಿಸೋದು ಕಷ್ಟ ಅನ್ನುವಂತಹ ಮಾತು ಅವರ ಬೆಂಬಲಿಗರು ಜೊತೆಗೆ ಅವರನ್ನ ಬಲ್ಲಂತ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ಜಮೀರ್ ಅವರು ಬೇರೆ ಯಾವ ನಾಯಕರ ಪೈಪೋಟಿಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರ ಪೂರ್ಣ ಪ್ರಮಾಣದ ಬೆಂಬಲವನ್ನ ಗಿಟ್ಟಿಸಿಕೊಳ್ಳುವಂತಹ ಒಂದು ಸವಾಲನ್ನ ಇದೀಗ ಎದುರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಜಮೀರ್ ಅಹ್ಮದ್ ಖಾನ್ ಅವರನ್ನ ಅಷ್ಟು ಸುಲಭವಾಗಿ ಇಲ್ಲಿ ತಳ್ಳಿ ಹಾಕೋದಕ್ಕೂ ಕೂಡ ಹೈಕಮಾಂಡ್ಗಾಗಿರ್ಲಿ ರಾಜ್ಯ ನಾಯಕರಿಗಾಗ್ಲಿ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ನಾಯಕರ ಜೊತೆ ನೇರ ಸಂಪರ್ಕ ಹೊಂದುವಂತಹ ವಿದ್ಯೆ ಜಮೀರ್ ಅವರಿಗೆ ಈಗಾಗಲೇ ಕರಗತ ಆಗಿದೆ. ಅಂದ್ರೆ ಉತ್ತರ ಪ್ರದೇಶ, ತೆಲಂಗಾಣ ಹಾಗೂ ಕೇರಳ ರಾಜ್ಯಗಳ ಚುನಾವಣೆಯ ಸಮಯದಲ್ಲಿ ಪಕ್ಷದ ಪರವಾಗಿ ಹೋಗಿ ಪ್ರಚಾರ ನಡೆಸಿ ಹೈಕಮಾಂಡ್ ವಹಿಸಿದಂತಹ ಜವಾಬ್ದಾರಿಯಿಂದ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ಒಂದು ಹೆಗ್ಗಳಿಕೆ ಕೂಡ ಅವರದ್ದು. ಜೊತೆಗೆ ಕೇರಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಬರೋದಕ್ಕೂ ಕೂಡ ಮೇನ್ ಅವರೇ ಕಾರಣ ಅಂತಾನು ಹೇಳಬಹುದು. ರಾಷ್ಟ್ರೀಯ ನಾಯಕರ ಮಟ್ಟದಲ್ಲಿ ತಮ್ಮದೇ ಆದಂತಹ ಒಂದು ನೆಟ್ವರ್ಕ್ ಅನ್ನ ಹೊಂದಿರುವಂತಹ ಜಮೀರ್ ಅಹ್ಮದ್ ಈ ಎಲ್ಲಾ ರಾಜಕೀಯ ಬಂಡವಾಳವನ್ನ ಬಳಸಿಕೊಂಡು ದೆಹಲಿ ಮಟ್ಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಅಂತಿಮ ಹಂತದ ಕಸರತ್ತನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗ ಎಲ್ಲರ ಕಣ್ಣು ಕೂಡ ಸದ್ಯಕ್ಕೆ ದೆಹಲಿಯಲ್ಲಿ ನಡೆಯಲಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೂ ರಾಹುಲ್ ಗಾಂಧಿ ಜೊತೆಗಿನ ಜಮೀರ್ ಭೇಟಿಯ ಮೇಲಿದೆ. ಹೈಕಮಾಂಡ್ ಕರೆಸಿರೋದು ನಿಮ್ಗೆ ಸಚಿವ ಸ್ಥಾನ ಖಾತ್ರಿ ಆಗಿದೆ, ಖಾತೆ ನಿರ್ವಹಣೆಗೆ ಸಜ್ಜಾಗಿ ಅಂತ ಹೇಳಿ ಗ್ರೀನ್ ಸಿಗ್ನಲ್ ನೀಡೋದಕ್ಕೋ ಅಥವಾ ಈ ಬಾರಿ ಪಕ್ಷದಲ್ಲಿ ಪೈಪೋಟಿ ಹೆಚ್ಚಿದೆ ಹಾಗಾಗಿ ನೀವು ಸಂಘಟನೆಯತ್ತ ಸ್ವಲ್ಪ ಗಮನ ಹರಿಸಿ ಅಂತ ಹೇಳಿ ಅವರನ್ನ ಸಮಾಧಾನ ಪಡಿಸ್ಲಿಕ್ಕೋ ಅನ್ನುವಂಥದ್ದು ಸದ್ಯದ ಕುತೂಹಲ. ಒಟ್ಟಿನಲ್ಲಿ ಜಮೀರ್ ಅವರ ಈ ದೆಹಲಿ ಪ್ರವಾಸ ಅವರ ರಾಜಕೀಯ ಭವಿಷ್ಯ ಹಾಗೂ ರಾಜ್ಯ ಕಾಂಗ್ರೆಸ್ ಸಂಪುಟದಲ್ಲಿ ಅಲ್ಪಸಂಖ್ಯಾತ ನಾಯಕತ್ವ ಯಾರ ಹೆಗಲಿಗೆ ಏರಲಿದೆ ಅನ್ನೋದನ್ನ ನಿರ್ಧರಿಸಲಿದೆ.